ಇಲ್ಲಿ ಕಾಣಿಸ್ತಿರೋಂತಹ ಲೈಟ್ ವೇಟ್ ಜ್ಯುವೆಲ್ರಿನ ಯಾವ ಥರ ಮಾಡಿಸ್ಕೋಬೇಕು, ಇದೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಮತ್ತು ಎಷ್ಟು ಗ್ರಾಮ್ ಗೋಲ್ಡಲ್ಲಿ ಈ ಥರದ್ದು ಲೈಟ್ ವೇಟ್ ಜ್ಯುವೆಲ್ರಿನ ಮಾಡಿಸ್ಕೋಬೇಕು ಅಂತ ನಿಮಗೇನಾದರೂ ಬೇಕು ಅಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ, ನಿಮಗೆ ಕಂಪ್ಲೀಟಾಗಿ ಐಡಿಯಾ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ನೀವು ಕೊಡುವಂತಹ ಒಂದು ಲೈಕು ಮತ್ತು ಕಮೆಂಟ್ಸಿಂದನೇ ನಾವಿನ್ನೂ ಇದೇ ಥರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ತಡ ಮಾಡೋದು ಬೇಡ, ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಎಲ್ರಿಗೂ ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗಿರುವಂತಹ ಒಂದು ವೀಡಿಯೋನ ನಾನು ತೊಗೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು. ಯಾರಿಗೆ ತಾನೇ ಬಂಗಾರ ಅಂದರೆ ಇಷ್ಟ ಇರೋದಿಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಇರುತ್ತೆ. ಆದರೆ ಈಗಿರೋ ಅಂತಹ ಬಂಗಾರದ ಪ್ರೈಸಲ್ಲಿ ನಾವು 1 ಗ್ರಾಮ್ 2 ಗ್ರಾಮ್ ಬಂಗಾರ ತೊಗೊಳೋದು ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ದಿನದಿಂದ ದಿನಕ್ಕೆ ಬಂಗಾರದ ರೇಟು ಜಾಸ್ತಿ ಆಗ್ತಾನೇ ಇದೆ. ಸೊ ಹಾಗಾಗಿ ನಾವು ಯಾವುದಾದ್ರು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಾವು ಏನು ಬಂಗಾರ ಎಲ್ಲ ಹಾಕ್ಕೊಂಡು ಹೋಗಿಲ್ಲ ಅಂತಂದರೆ ಜನಗಳು ನಮ್ಮನ್ನು ನೋಡೋ ರೀತಿಯೂ ಕೂಡ ತುಂಬ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಕಡಿಮೆ ದುಡ್ಡಲ್ಲಿ ಕಡಿಮೆ ವೆಯ್ಟಲ್ಲಿ ನಾವು ತುಂಬಾ ಗ್ರ್ಯಾಂಡ್ ಲುಕ್ಕು ಕೊಡುವಂತಹ ಕೆಲವು ಜ್ಯುವೆಲ್ರೀಸ್ನ ನಾವು ಮಾಡಿಸ್ಕೋಬೋದು. ಅದಕ್ಕೋಸ್ಕರ ಆ ಥರ ಒಂದು ಐಡಿಯಾ ಬರಲಿ ಅನ್ನೋ ಅಂಥ ಒಂದು ರೀಸನ್ಗೋಸ್ಕರ ನಾನು ಇಲ್ಲಿ ವಿಡಿಯೋನ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಜಾಸ್ತಿ ದುಡ್ಡೆಲ್ಲ ಹಾಕಿ ಜಾಸ್ತಿ ತೊಗೊಳ್ಳೋದಕ್ಕೆ ಎಲ್ಲರಿಗೂ ಜಾಸ್ತಿ ಗೋಲ್ಡು ತುಂಬ ವೆಯ್ಟ್ ಇರುವಂತಹ ಗೋಲ್ಡನ್ನ ಎಲ್ಲರಿಗೂ ತೊಗೊಳಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಈ ಥರ ಲೈಟ್ ವೆಯ್ಟ್ ಗೋಲ್ಡನ್ನ ನಾವು ಮಾಡಿಸ್ಕೊಂಡು ಮೈ ಮೇಲೆ ಹಾಕ್ಕೊಂಡ್ರೆ ಇದು ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ. ಆಮೇಲೆ ನಾವು ವೇರ್ ಮಾಡೋಂಥ ಸ್ಯಾರಿಗಾಗಲಿ ಡ್ರೆಸ್ಗಾಗಲಿ ಸೇಮ್ ಕಲರ್ ಕಾಂಬಿನೇಷನಲ್ಲೂ ಕೂಡ ನಾವು ಮ್ಯಾಚ್ ಮಾಡಿಬಿಟ್ಟು ಈ ಥರ ಜ್ಯುವೆಲ್ರೀಸ್ನ ಹಾಕ್ಕೋಬೋದು. ಜಾಸ್ತಿ ವೆಯ್ಟಲ್ಲಿ ನಾವು ಮಾಡಿಸಿದ್ರೆ ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನೀವು ಮಾಡಿಸ್ಕೋಬೇಕು ಅಂತಿದ್ರೆ ಏನಿಲ್ಲ, ನೀವು ಜ್ಯುವೆಲ್ರಿ ಶಾಪಿಗೆ ಹೋಗ್ಬಿಟ್ಟು ಕೇಳಿದ್ರೆ ನಾನು ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ ಮಾಡಿಸ್ಬೇಕಂತಿದ್ದೀನಿ, ಬೀಡ್ಸ್ ಹಾಕಿ ಮತ್ತು ಪೆಂಡೆಂಟ್ಗಳೆಲ್ಲ ಯೂಸ್ ಮಾಡಿಬಿಟ್ಟು ಜ್ಯುವೆಲ್ರಿ ಮಾಡಿಸ್ಕೋಬೇಕು ಅಂತ ಪ್ಲ್ಯಾನ್ ಇದೆ ಅಂತ ಹೋಗ್ಬಿಟ್ಟು ನೀವು ಅವ್ರ ಹತ್ರ ಹೇಳಿದ್ರೆ ಅವರು ನಿಮಗೆ ತುಂಬಾ ಐಡಿಯಾಸ್ ಕೊಡ್ತಾರೆ. ಮತ್ತು ಅವ್ರ ಹತ್ರ ಯಾವುದಾದ್ರೂ ಮಾಡಿಟ್ಟಿರುವಂತಹ ಮಾಡೆಲ್ ಆಗ್ಬೋದು, ಐಟಮ್ಸ್ ಏನಾದರೂ ಇದ್ದರೆ ಅದನ್ನು ತೋರಿಸ್ತಾರೆ. ಅದು ಬಿಟ್ಟರೆ ಮಣಿಗಳಿದ್ದರೆ ಈ ಥರ ಮಣಿಗಳೆಲ್ಲ ಪೋಣಿಸ್ಕೋಬೋದು ಅಂತ ತುಂಬಾ ಒಳ್ಳೆ ಐಡಿಯಾನೂ ಕೊಡ್ತಾರೆ. ಸೊ ಕೆಲವರು ಮಣಿಗಳನ್ನು ತೊಗೊಂಬಂದು ಮನೇಲಿ ಮಾಡ್ಕೋತಾರೆ, ಇನ್ನು ಕೆಲವರು ಅಲ್ಲೇ ಜ್ಯುವೆಲ್ರಿ ಶಾಪ್ ಅವ್ರಿಗೇ ಕೊಟ್ಬಿಟ್ಟು ಜ್ಯುವೆಲ್ರೀಸ್ನೆಲ್ಲನೂ ಮಾಡಿಸ್ಕೋತಾರೆ. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿಸ್ಕೊಂಡು ಮಾಡಿಸ್ಕೋತಾರೆ. ಬಟ್ ಅವರ ಆಪ್ಷನಲ್ಲು. ಸೊ ಮಣಿಗಳನ್ನು ತೊಗೊಂಬಂದು ಕಲರ್ ಬೀಡ್ಸ್ ಎಲ್ಲನೂ ಸಿಗುತ್ತೆ. ಆ ಥರ ಬೀಡ್ಸ್ಗಳನ್ನೂ ನಾವು ತೊಗೊಂಬಂದ್ಬಿಟ್ಟು ನಾವೇ ಮನೆಯಲ್ಲೂ ಕೂಡ ಈ ಥರ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ನ ಮಾಡಿಸ್ಕೋಬೋದು ಅಂತಲೇ ಹೇಳ್ಬೋದು. ಇದೆಲ್ಲ 1/2 ಗ್ರಾಮು 1 ಗ್ರಾಮು 2 ಗ್ರಾಮ್ಸು 3 ಗ್ರಾಮ್ಸಲ್ಲಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುವಂತಹ ಜ್ಯುವೆಲ್ರೀಸು ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ ಇದೆ ಅಂತಲೇ ಹೇಳ್ಬೋದು. ಸೊ ನಾರ್ಮಲಿ ಹೆಣ್ಮಕ್ಳು ಏನಪ್ಪ ಅಂತಂದರೆ ಒಂದು ಬ್ಲ್ಯಾಕು, ಒಂದು ಗ್ರೀನು ಮತ್ತು ಬ್ಲೂ, ಮೆರೂನ್ ಅಥವಾ ರೆಡ್ಡಲ್ಲಿ ಒಂದೊಂದು ಕಾಮನ್ನಾಗಿ ನೀವು ಒಂದೊಂದು ಜ್ಯುವೆಲ್ರೀಸ್ನ ಲೈಟ್ ವೆಯ್ಟ್ ಈ ಥರ ಮಣಿಗಳನ್ನೆಲ್ಲ ಡಿಫ್ರೆಂಟ್ ಆಗಿರೋಂಥ ಮಣಿಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ನೀವು ಮಾಡಿಸಿಟ್ಕೊಂಡ್ರೆ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ಕೋಬೋದು. ಯಾಕಂದರೆ ಯೂಶ್ವಲಿ ಎಲ್ಲರ ಹತ್ರನೂ ಬ್ಲ್ಯಾಕು, ರೆಡ್ಡು ಮತ್ತು ಬ್ರೌನು, ಗ್ರೀನು ಈ ಕಲರ್ ಸ್ಯಾರೀಸ್ ಎಲ್ಲರ ಹತ್ರನೂ ಕಾಮನ್ನಾಗಿ ನಾರ್ಮಲ್ ಕಲರ್ಸ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಆರಾಮಾಗಿ ನೀವು ಜ್ಯುವೆಲ್ರಿನೂ ಕೂಡ ಮ್ಯಾಚ್ ಮಾಡಿ ಕೂಡ ಹಾಕ್ಕೋಬೋದು. ಸೊ ನಾನು ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ನನ್ನ ಹತ್ರ ಇರೋಂತಹ ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ತೋರಿಸಿದ್ದೀನಿ. ಸೊ ನಾನು ಇದೇ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಪೆಂಡೆಂಟ್ ಚಿಕ್ಕದಾಗಿ ಪೆಂಡೆಂಟ್ಗಳನ್ನು ತೊಗೊಂಡು ಕೂಡ ನಾನು ಜ್ಯುವೆಲ್ರೀಸ್ನ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಒಂದು 2 ಗ್ರಾಮ್ಸು 3 ಗ್ರಾಮ್ಸಲ್ಲೇ ಈ ಥರ ಜ್ಯುವೆಲ್ರೀಸ್ ಎಲ್ಲ ಸೆಟ್ ಆರಾಮಾಗಿ ಮಾಡಿಸ್ಕೋಬೋದು. ಆಮೇಲೆ ಈ ಥರ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ನ ನಾವು ಹಾಕ್ಕೊಂಡ್ರೆ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಮಗೆ ಅಷ್ಟು ಭಯ ಇರೋದಿಲ್ಲ. ಇನ್ ಕೇಸ್ ಕಳ್ಳರು ಬರ್ತಾರೆ, ಕಿತ್ಕೊಂಡು ಹೋಗ್ತಾರೆ, ಆ ಥರ ತುಂಬ ಹೆವಿ ವೆಯ್ಟ್ ಜ್ಯುವೆಲ್ರೀಸ್ನ ನಾವು ಹಾಕ್ಕೊಂಡ್ರೆ ಅದು ಒಂದು ಭಯ ಇರುತ್ತೆ. ಸೊ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ನೆಲ್ಲ ಹಾಕ್ಕೊಂಡ್ರೆ ಆ ಥರ ಭಯ ಇರೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಥರ ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಕೂಡ ಜ್ಯುವೆಲ್ರಿನ ಮಾಡಿಸ್ಕೊಂಡಿದ್ದೀನಿ. ಅಂದರೆ ನಮ್ಮಮ್ಮ ನನಗೆ ಕಸ್ಟಮೈಸ್ ಮಾಡಿಸ್ಕೊಟ್ಟಿದ್ರು. ನಾನು ಒಂದು ಸಲ ಹೇಳಿದ್ದೆ ನನಗೆ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ ಎಲ್ಲ ಬೇಕು ಅಂತ. ಸೊ ಆಗ ಅವರು ಕಸ್ಟಮೈಸ್ ಮಾಡಿಸ್ಕೊಟ್ಟಿದ್ದಾರೆ. ನಾನು ವಿಡಿಯೋದ ಕೊನೆಯಲ್ಲಿ ಆ ಜ್ಯುವೆಲ್ರಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ನನ್ನ ಹತ್ರ
ಒಂದು ಸ್ವಲ್ಪ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ ಎಲ್ಲ ಇದೆ. ಸೊ ಅದೆಲ್ಲ ಸ್ವಲ್ಪ ಲಾಕರಲ್ಲಿ ಇಟ್ಟಿದ್ದೀನಿ. ಅದೆಲ್ಲ ತೊಗೊಂಬಂದಮೇಲೆ ಒಂದು ಸಲ ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂತಲೇ ಒಂದು ವೀಡಿಯೋ ಮಾಡಬೇಕಂತ ಪ್ಲ್ಯಾನ್ ಇದೆ. ಸೊ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವ. ಸೊ ಆ ಟೈಮಲ್ಲಿ ಜ್ಯುವೆಲ್ರೀಸ್ ಎಲ್ಲ ಬೇಕಾಗುತ್ತೆ. ಆ ಟೈಮಲ್ಲಿ ನಾನು ಅದು ತೊಗೊಂಬಂದರೆ ಅದೆಲ್ಲ ವೀಡಿಯೋಸ್ನು ಒಂದು ಸಲ ಮಾಡಿಬಿಟ್ಟು ನನ್ನ ಹತ್ರ ಇರೋಂತಹ ಲೈಟ್ ವೆಯ್ಟ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಬಗ್ಗೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ವೀಡಿಯೋನ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ 2 ಗ್ರಾಮ್ಸಲ್ಲಿ ಆರಾಮಾಗಿ ಈ ಥರ ಗ್ರೀನ್ ಕಲರ್ ಬೀಡ್ಸನ್ನು ಯೂಸ್ ಮಾಡಿ ಈ ಥರ ನೆಕ್ಲೆಸನ್ನು ಮಾಡಿಸ್ಕೊಂಡ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಮತ್ತು ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಅಂದರೆ ಗ್ರೀನ್ ಸ್ಯಾರೀಸ್ ಆಗ್ಬೋದು, ಮತ್ತು ಈವನ್ ಡ್ರೆಸ್ ಆಗ್ಬೋದು, ಗೌನ್ ಆಗ್ಬೋದು, ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ಎಲ್ಲರ ಹತ್ರನೂ ಗ್ರೀನು, ರೆಡ್ಡು, ಬ್ಲ್ಯಾಕು ಮತ್ತು ಬ್ಲೂ ಕಲರ್ ಸ್ಯಾರೀಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಹತ್ರ ಯಾವ ಕಲರ್ಸ್ ಇಲ್ಲ ಅಂತಂದರೆ ಇದು ಮಣಿಗಳನ್ನು ನೀವು ಬೇರೆ ಬೇರೆ ಗೋಲ್ಡ್ ಕಲರ್ ಬೀಡ್ಸ್ ಎಲ್ಲ ಇರುತ್ತಲ್ವ, ಅದನ್ನು ನೀವು ಬೇರೆ ಬೇರೆ ಕಲರ್ಗೂ ಮ್ಯಾಚ್ ಮಾಡಿಕೊಂಡು ಕೂಡ ನೀವು ಹಾಕ್ಕೋಬೋದು. ಆ ಥರನೂ ಫಿಕ್ಸಿಂಗ್ ಎಲ್ಲ ಇರುತ್ತೆ. ಸೊ ನೀವು ಜ್ಯುವೆಲ್ರಿ ಶಾಪಲ್ಲಿ ಮಾಡಿಸ್ಕೊಂಡ್ರೆ ಆ ಥರ ಮಾಡಿಸ್ಕೊಳಕ್ಕಾಗಲ್ಲ. ನೀವೇ ಮನೆಯಲ್ಲಿ ಆ ಥರ ಎಲ್ಲ ಮಾಡಿಕೊಂಡ್ರೆ ನೀವು ಕಲರ್ ಮ್ಯಾಚ್ ಮಾಡಿಕೊಂಡು ಎಲ್ಲನೂ ಮಾಡಿಕೊಂಡು ಹಾಕ್ಕೋಬೋದು. ಬಟ್ ಈ ಥರ ಎಲ್ಲ ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡ್ ಲುಕ್ಕು ಕಾಣುತ್ತೆ ಅಂತಲೇ ಹೇಳ್ಬೋದು. ತುಂಬಾ ನೋಡೋಕ್ಕೂ ಚೆನ್ನಾಗಿರುತ್ತೆ. ಬಟ್ ಕಡಿಮೆ ಕಾಸ್ಟಲ್ಲಿ ಇವಾಗಿರೋ ಗೋಲ್ಡ್ ಪ್ರೈಸಲ್ಲಿ ನಾವು ಹೆವಿ ಜ್ಯುವೆಲ್ರೀಸ್ ಎಲ್ಲ ಮಾಡಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಅಮೌಂಟಲ್ಲೇ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ನಾನು ಅರೌಂಡು ಒಂದು 2.5 ಗ್ರಾಮ್ಸಲ್ಲಿ ಈ ಥರದೊಂದು ಬ್ಲ್ಯಾಕ್ ಕಲರಲ್ಲಿ ಮಾಡಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದು ಒಂದು 5 ಪೆಂಡೆಂಟ್ ಥರದನ್ನು ನಾನು ತೊಗೊಂಡು ಸೊ ಅದಕ್ಕೆ ಚಿಕ್ಕದಾಗಿರೋಂತಹ ಒಂದು 5-6 ಗೋಲ್ಡ್ ಮಣಿಗಳನ್ನು ತೊಗೊಂಡು ಆಮೇಲೆ ಹಿಂದ್ಗಡೆ ಒಂದು ಹುಕ್ಕು ಕೂಡ ಹಾಕಿಸ್ಕೊಂಡಿದ್ದೀನಿ. ಯಾಕಂತಂದರೆ ಇದು ಶಾರ್ಟ್ ಇದೆ, ಇದು ಫುಲ್ಲು ನೆಕ್ ಹತ್ರ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಒಂದು ಹುಕ್ಕು ಕೂಡ ನಾನು ಫಿಕ್ಸ್ ಮಾಡಿಸ್ಕೊಂಡು ಈ ಥರ ಫುಲ್ ಬ್ಲ್ಯಾಕ್ ಕಲರಲ್ಲಿ ಇದು ಎಲ್ಲ ಡ್ರೆಸ್ಗಾಗ್ಬೋದು, ಸ್ಯಾರಿಗಾಗ್ಬೋದು ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ಲೈಟ್ ವೆಯ್ಟ್ ಈ ಥರ ಮಾವಿನಕಾಯಿ ಡಿಸೈನ್ ಅಂತಾರಲ್ವ, ಮಾವಿನಕಾಯಿ ಮಾಡೆಲ್ ಅಂತ, ಸೊ ಆ ಥರದ್ದೊಂದು ಲೈಟ್ ವೆಯ್ಟಲ್ಲಿ ಈ ಥರ ಒಂದು ಜ್ಯುವೆಲ್ರಿನ ನಾನು ಮಾಡಿಸ್ಕೊಂಡಿದ್ದೀನಿ. ಇದೇನು ತುಂಬಾ ಆಗಿಲ್ಲ, 2 ಗ್ರಾಮ್ಸ್ 2.5 ಗ್ರಾಮ್ಸ್ ಅಷ್ಟೇ ಅದು. ಯಾಕಂದರೆ ಅದು ಪೆಂಡೆಂಟ್ ಮಾವಿನಕಾಯಿ ಡಿಸೈನ್ ಏನಿದೆ ಅದು ತುಂಬ ಲೈಟ್ ವೆಯ್ಟ್ ಇದೆ. ಸೊ ಅದಾದಮೇಲೆ ಇದ್ರ ಬಗ್ಗೆ ನಾನು ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿ ಹಾಕ್ಕೊಂಡಿದ್ದು, ಬಟ್ ತೋರಿಸಿರಲಿಲ್ಲ. ಇದು ಕೂಡ ಅಷ್ಟೇ ಒಂದು 4-5 ಗ್ರಾಮ್ಸ್ 5 to 6 ಗ್ರಾಮ್ಸ್ ಅನ್ಬೋದು. ಇದೂ ಕೂಡ ಬ್ರೌನ್ ಕಲರಲ್ಲಿ ಮಾಡಿಸಿದ್ದೀನಿ. ಯಾಕಂತಂದರೆ ನಮ್ಮ ಹತ್ರ ತುಂಬ ಬ್ರೌನ್ ಕಲರ್ ಸ್ಯಾರೀಸ್ ಇದೆ. ಸೊ ಅದಕ್ಕೆ ಇದು ರೆಡ್ಡಿಗೂ ಮ್ಯಾಚ್ ಮಾಡ್ಕೋಬೋದು. ಇದು ಸ್ವಲ್ಪ ಲಾಂಗ್ ಇದೆ. ಸೊ ಮಣಿಗಳನ್ನು ಕಸ್ಟಮೈಸ್ ಮಾಡಿಸ್ಬಿಟ್ಟು, ಇದೇನು ಫುಲ್ ಗಟ್ಟಿ ಇಲ್ಲ, ಮೇಲ್ಗಡೆ ಕೋಟಿಂಗ್ ಅಂತ ಬರುತ್ತಲ್ವ ಆ ಥರದ್ದು ಮಣಿಗಳನ್ನು ತೊಗೊಂಡು ಅಲ್ಲೇ ಕಸ್ಟಮೈಸ್ ಮಾಡಿಸಿ ಇದು ನಮ್ಮಮ್ಮ ನನಗೆ ಮಾಡಿಸ್ಕೊಟ್ಟಿದ್ರು. ಸೊ ಇದು ಆರಾಮಾಗಿ ಎಲ್ಲ ಫಂಕ್ಷನ್ಸ್ಗೂ ಹಾಕ್ಕೊಳ್ಳೋಕ್ಕೆ ಇದು ಒಂದು ಸಲ ಟ್ರೆಂಡಲ್ಲಿತ್ತು. ಸೊ ಬ್ಲ್ಯಾಕ್ ಕಲರಲ್ಲಿ ಟ್ರೆಂಡಲ್ಲಿತ್ತು, ಬಟ್ ನನಗೆ ಬ್ಲ್ಯಾಕ್ ಕಲರ್ ಆಲ್ರೆಡಿ ಮಾಡಿಸ್ಕೊಂಡಿರೋದ್ರಿಂದ ಬ್ರೌನ್ ಕಲರಲ್ಲಿ ಇರಲಿ ಅಂತೇಳ್ಬಿಟ್ಟು ಈ ಥರ ಮಾಡಿಸ್ಕೊಂಡಿದ್ದು. ಇದು ಕೂಡ ತುಂಬಾ ಗ್ರ್ಯಾಂಡ್, ಹಾಕ್ಕೊಂಡಾಗ ತುಂಬಾ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ನೀವು ಕೊಡೋಂಥ ಒಂದು ಲೈಕು ಕಮೆಂಟ್ಸಿಂದಲೇ ನಮಗಿನ್ನೂ ಥರ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.